ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ತರ್ತಿರುವಂಥದ್ದು 9ನೇ ತರಗತಿಯ ಸೋಷಿಯಲ್ ಸೈನ್ಸ್. ಸ್ನೇಹಿತರೆ, ನಿಮಗೆ ನೆನಪಿರ್ಲಿ, ಇದು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂದ್ರೆ GPSTR ಇಂದ ಹಿಡಿದು ಎಲ್ಲ ಎಕ್ಸಾಮ್ಗಳಿಗೂ ಈ ಟೆಕ್ಸ್ಟ್ ಬುಕ್ ಏನಿದೆ 6th to 10th ಸೋಷಿಯಲ್ ಟೆಕ್ಸ್ಟ್ ಬುಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಇದನ್ನ ತರ್ತಾ ಇದ್ದೀನಿ. 8ನೇ ತರಗತಿಯನ್ನು ಆಲ್ಮೋಸ್ಟ್ ಮುಗಿಸಿದ್ದೀನಿ. ಈಗ 9ನೇ ತರಗತಿಯನ್ನು ತರ್ತಾ ಇದ್ದೀನಿ. 9ನೇ ತರಗತಿಯಲ್ಲಿ ಮೊದಲ ಅಧ್ಯಾಯವನ್ನ ನೋಡೋಣ. ಪಾಶ್ಚಾತ್ಯ ಧರ್ಮಗಳು. ಕ್ವಶನ್ ಆನ್ಸರ್ ನೋಡ್ಕೊಂಡು ಹೋಗೋಣ. ಯಹೂದಿ ಧರ್ಮದ ಮೂಲ ಪುರುಷ ಯಾರು ಅಂದ್ರೆ ಅಬ್ರಾಹಂ. ಯಾರು? ಅಬ್ರಾಹಂ. ಯಹೂದಿಯರ ಆದಿಮ ಭಾಷೆ ಯಾವುದು ಅಂದ್ರೆ ಇಬ್ರು. ಯಹೂದಿಗಳ ಮೂಲ ಪವಿತ್ರ ಗ್ರಂಥ ಯಾವುದು ಅಂದ್ರೆ ಇಬ್ರೋ ಬೈಬಲ್ ಅಥವಾ ಓಲ್ಡ್ ಟೆಸ್ಟ್ಮೆಂಟ್ ಅಂತ. ಪಾರ್ಸಿ ಧರ್ಮದ ಸ್ಥಾಪಕರು ಯಾರು ಅಂದ್ರೆ ಜರಾತೃಷ್ಟ. ಯಾರು? ಜರಾತೃಷ್ಟ. ಇವೆಲ್ಲವನ್ನು ಕೇಳ್ತಾರೆ GPSTR ಅಲ್ಲಿ. ಪಾರ್ಸಿ ಧರ್ಮದ ಗ್ರಂಥ ಯಾವುದು ಅಂದ್ರೆ ಅವಸ್ತ. ಯೇಸು ಕ್ರಿಸ್ತರು ಎಲ್ಲಿ ಜನಿಸಿದ್ರು? ಬೆತ್ಲೆಹ್ಯಾಮ್. ಎಲ್ಲಿ? ಬೆತ್ಲೆಹ್ಯಾಮ್. ಯೇಸು ಕ್ರಿಸ್ತರನ್ನ ಸಿಲುಬೆಗೇರಿಸಿದ ಬೆಟ್ಟ ಯಾವುದು ಅಂದ್ರೆ ಗೋಲ್ಗತ. ಓಕೆ. ಬೈಬಲ್ ಧರ್ಮದ ಪವಿತ್ರ ಗ್ರಂಥ ಇದಾಗಿದೆ ಅಂದ್ರೆ ಕ್ರೈಸ್ತ ಧರ್ಮ ಪವಿತ್ರ ಗ್ರಂಥ ಆಗಿರುವಂಥದ್ದು. ಮೊಹಮ್ಮದ್ ಪೈಗಂಬರ್ ಎಲ್ಲಿ ಜನಿಸಿದ್ರು ಅಂದ್ರೆ ಮೆಕ್ಕಾದಲ್ಲಿ. ಎಲ್ಲಿ? ಮೆಕ್ಕಾದಲ್ಲಿ. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂದ್ರೆ ಕುರಾನ್. ಯಾವುದು? ಕುರಾನ್. ಇನ್ನು ನಾವು 2ನೇ ಚಾಪ್ಟರ್ ಅನ್ನು ನೋಡೋಣ. 6ರಿಂದ 14ನೇ ಶತಮಾನದ ಭಾರತ. ಗೂರ್ಜರ ಪ್ರತಿಹಾರದ ಮನೆತನದ ಆಳ್ವಿಕೆಯನ್ನ ಯಾರು ಪ್ರಾರಂಭಿಸಿದ್ರು ಅಂದ್ರೆ ಹರಿಚಂದ್ರನ್. ಪೃಥ್ವಿರಾಜ್ ಚೌಹಾಣನು ಯಾವ ಕಾಳಗದಲ್ಲಿ ಮೊಹಮ್ಮದ್ ಗೋರಿಯನ್ನ ಸೋಲಿಸಿದನು ಅಂದ್ರೆ ಮೊದಲನೇ ತೈರಾನ್ ಕಾಳಗದಲ್ಲಿ. ಅದರಲ್ಲಿ ಮೊದಲನೇ ತೈರಾನ್ ಕಾಳಗದಲ್ಲಿ. ದೇಶಿನಾಮ ಮಾಲ ನಿಘಂಟನ್ನ ರಚಿಸಿದವರು ಯಾರು ಅಂದ್ರೆ ಹೇಮಚಂದ್ರ. ರಾಜಪೂತರ ಕಾಲದಲ್ಲಿ ರಚಿತವಾದ ರಾಜತರಂಗಿಣಿಯನ್ನ ಬರೆದಿದ್ದು ಕಲ್ಹಣ. ಇದು ತುಂಬಾ ಇಂಪಾರ್ಟೆಂಟ್. ಕನ್ನಡದಲ್ಲೂ ಬರುತ್ತೆ, ಸೋಷಿಯಲ್ ಅಲ್ಲೂ ಬರುತ್ತೆ. ಮಹಮ್ಮದ್ ಗಜ್ನಿಯು ಯಾವ ಪ್ರಸಿದ್ಧ ದೇವಾಲಯದ ಮೇಲೆ ದಾಳಿ ಮಾಡಿದ ಅಂದ್ರೆ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ. ಕುತುಬ್ ಮೀನಾರನ್ನ ನಿರ್ಮಾಣವನ್ನು ಪ್ರಾರಂಭಿಸಿದ್ದು ಕುತುಬ್ದೀನ್ ಐಬಕ್. ದೆಹಲಿಯ ಸಿಂಹಾಸನವನ್ನೇರಿದ ಪ್ರಥಮ ಮಹಿಳೆ ಯಾರು ಅಂದ್ರೆ ರಜಿಯಾ ಸುಲ್ತಾನ್ ಅಥವಾ ರಜಿಯಾ ಬೇಗಂ ಅಂತ ಕೂಡ ಕರೀತಾರೆ. ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಕಾಫೂರ್. ಯಾರು? ಮಲ್ಲಿಕ್ ಕಾಫೂರ್. ಮೊಹಮ್ಮದ್ ಬಿನ್ ತೊಗಲಕ್ ತನ್ನ ರಾಜಧಾನಿಯನ್ನ ದೆಹಲಿಯಿಂದ ಎಲ್ಲಿಗೆ ವರ್ಗಾವಣೆ ಮಾಡಿದ್ರೆ ದೇವಗಿರಿಗೆ. ದೆಹಲಿಯ ಸುಲ್ತಾನರು ಪರಿಚಯಿಸಿದ ಹೊಸ ಶೈಲಿಯ ವಾಸ್ತುಶಿಲ್ಪ ಯಾವುದು ಅಂದ್ರೆ ಇಂಡೋ ಇಸ್ಲಾಮಿಕ್. ಯಾವುದು? ಇಂಡೋ ಇಸ್ಲಾಮಿಕ್. ಇನ್ನು 3ನೇ ಚಾಪ್ಟರ್ ಭಾರತ ಮತ್ತು ಮತಪ್ರವರ್ತಕರು. ಅದ್ವೈತ ಸಿದ್ಧಾಂತ ಪ್ರತಿಪಾದಿಸುವವರು ಯಾರು ಅಂದ್ರೆ ಶಂಕರಾಚಾರ್ಯರು. ಯಾರು? ಶಂಕರಾಚಾರ್ಯರು. ಶಂಕರಾಚಾರ್ಯರು ಎಲ್ಲಿ ಜನಿಸಿದ್ರು ಅಂದ್ರೆ ಕೇರಳದ ಕಾಲಡಿ ಗ್ರಾಮದಲ್ಲಿ. ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರು ರಚಿಸಿದ ಮಹತ್ವಪೂರ್ಣ ಗ್ರಂಥ ಯಾವುದು ಅಂದ್ರೆ ಗೀತಾ ಭಾಷ್ಯ. ಯಾವುದು? ಗೀತಾ ಭಾಷ್ಯ. ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮಧ್ವಾಚಾರ್ಯರು. ಮಧ್ವಾಚಾರ್ಯರ ಆರಾಧ್ಯ ದೈವ ವಿಷ್ಣು. ಬಸವಣ್ಣನವರು ಎಲ್ಲಿ ಜನಿಸಿದ್ರು ಅಂದ್ರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ. ಅನುಭವ ಮಂಟಪ ಯಾರು ಅಸ್ತಿತ್ವಕ್ಕೆ ತಂದರು ಅಂದ್ರೆ ಬಸವಣ್ಣನವರು. ಯಾರು? ಬಸವಣ್ಣನವರು. ಬಸವಣ್ಣನವರ ವಚನಗಳ ಅಂಕಿತ ನಾಮವೇನು ಅಂದ್ರೆ ಕೂಡಲ ಸಂಗಮ ದೇವ. ಬಸವಣ್ಣನವರನ್ನ ಏನೆಂದು ಘೋಷಿಸಲಾಗಿದೆ? ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು. ಇನ್ನು 4ನೇ ಚಾಪ್ಟರ್ ನೋಡೋಣ. ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯವನ್ನ ಯಾರು ಸ್ಥಾಪಿಸಿದ್ರು ಅಂದ್ರೆ ಹರಿಹರ ಮತ್ತು ಬುಕ್ಕರು. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂದ್ರೆ ಹಂಪಿ. ಮಧುರ ವಿಜಯಂ ವೀರ ಕಪ್ಪಣ್ಣರಾಯ ವಿಜಯಂ ಈ ಕೃತಿಯನ್ನು ಬರೆದಿದ್ದು ಗಂಗಾದೇವಿ. ಇನ್ನು ಗಜಬೆಂಟೆಕಾರ ಎಂಬ ಬಿರುದನ್ನು ಹೊಂದಿದ ದೊರೆ 2ನೇ ದೇವರಾಯ ಅಥವಾ ಪ್ರೌಢದೇವರಾಯ. ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಕೃಷ್ಣದೇವರಾಯ. ಇನ್ನು ಕೃಷ್ಣದೇವರಾಯ ಬರೆದಂತ ತೆಲುಗು ಕೃತಿ ಯಾವ್ದಪ್ಪ ಅಂದ್ರೆ ಅಮುಕ್ತ ಮೌಲ್ಯದ. ಇನ್ನು ಸ್ನೇಹಿತರೆ PDF. ಇದರ PDF ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಸ್ನೇಹಿತರೆ ಈ PDF ಈಗ ಅವೈಲಬಲ್ ಇದೆ. ಇದರ ಜೊತೆಗೆ ಈ PDF ಜೊತೆಗೆ PSTRಗೆ ಬೇಕಾದಂತಹ ಪರಿಸರ ಅಧ್ಯಯನ ಕೂಡ ಇದೆ. ಅದಷ್ಟೇ ಅಲ್ಲದೆ 7th to 10th ಸೈನ್ಸ್ ಕೂಡ ಅವೈಲಬಲ್ ಇದೆ. ಸ್ನೇಹಿತರೆ ಇದರ PDF ಏನಾದ್ರು ಬೇಕು ಅಂದ್ರೆ ನೀವು 149 ರೂಪೀಸ್ ಅನ್ನ
ಪೇ ಮಾಡಿ ಪ್ರತಿಯೊಂದಕ್ಕೂ. ಅಂದರೆ PST ಅವ್ರಿಗೂ 149, ಸೋಷಿಯಲ್ ಸೈನ್ಸ್ಗೂ 149, ಸೈನ್ಸ್ಗೂ ಕೂಡ 149 ಈ ನಂಬರ್ಗೆ 9945005138 ಅಂದರೆ 9945005138ಕ್ಕೆ ಪೇ ಮಾಡಿ ನೀವು ಆ ಸ್ಕ್ರೀನ್ಶಾಟನ್ನು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ನಾವು ನಿಮಗೆ ಅದನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಓಕೆ. ಇನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ ಜಾತಿಯವರು ಸೇನೆಯಲ್ಲಿ ಸೇರಬಹುದಿತ್ತು ಅಂದರೆ ಯಾವ ಜಾತಿಯವರಾದರೂ ಸೇರಬಹುದಿತ್ತು, ಸೇನೆಯಲ್ಲಿ ಗೌರವ ಸ್ಥಾನಮಾನವನ್ನು ಹೊಂದಬೇಕಿತ್ತು, ಇಂಥದ್ದಂತ ಲಿಮಿಟ್ ಇರಲಿಲ್ಲ. ಬಹುಮನಿ ರಾಜ್ಯವನ್ನ ಯಾರು ಸ್ಥಾಪಿಸಿದ್ರು? ಅಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ. ಬೀದರ್ನಲ್ಲಿ ಮದರಸವನ್ನು ಕಟ್ಟಿಸಿದ್ದು ಮೊಹಮ್ಮದ್ ಗವಾನ್. ವಿಶ್ವದ ಶ್ರೇಷ್ಠ ಕಟ್ಟಡಗಳಲ್ಲಿ ಒಂದಾದ ಗೋಲ್ ಗುಂಬಜ್ ಎಲ್ಲಿದೆ ಅಂದ್ರೆ ವಿಜಯಪುರದಲ್ಲಿದೆ. ಇನ್ನು 5ನೇ ಚಾಪ್ಟರ್ ನೋಡೋಣ. ಸಂವಿಧಾನ ಎಂದರೇನು? ರಾಷ್ಟ್ರದಲ್ಲಿ ಸರ್ಕಾರವು ಆಡಳಿತ ನಿರ್ವಹಿಸಲು ಅನುಸರಿಸುವ ಮೂಲಭೂತ ತತ್ವಗಳು ಮತ್ತು ನಿಯಮಗಳ ಸಂಕಲನವೇ ಸಂವಿಧಾನ. ಸಂವಿಧಾನ ರಚನೆಯ ಮೊದಲ ಸಭೆ ಯಾವಾಗ ನಡೆಯಿತು ಅಂದ್ರೆ ಡಿಸೆಂಬರ್ 9, 1946. ಸಂವಿಧಾನ ರಚನೆಯ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ರಾಜೇಂದ್ರ ಪ್ರಸಾದ್. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನ ಶಿಲ್ಪಿ ಎಂದು ಯಾರನ್ನ ಕರೀತಾರೆ? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನೇ ಕರೀತಾರೆ. ಸಂವಿಧಾನ ಯಾವಾಗ ಅಂಗೀಕರಿಸಲಾಯಿತು ಅಂದ್ರೆ ನವೆಂಬರ್ 26, 1949. ನಮ್ಮ ಸಂವಿಧಾನ ಯಾವಾಗ ಜಾರಿಗೆ ಬಂತು ಅಂದ್ರೆ ಜನವರಿ 26, 1950. ಗಣರಾಜ್ಯ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ? ಜನವರಿ 26. ಎಲ್ರಿಗೂ ಗೊತ್ತಿರುವಂತದ್ದು. ಸಂವಿಧಾನ ದಿನವನ್ನ ಯಾವ ದಿನಕ್ಕಂದು ಆಚರಿಸಲಾಗುತ್ತೆ? ನವೆಂಬರ್ 26ರಂದು. ಸಂವಿಧಾನದ ಕೈಗನ್ನಡಿ ಎಂದು ಯಾವುದನ್ನ ಕರೀತಾರೆ? ಸಂವಿಧಾನದ ಪ್ರಸ್ತಾವನೆಯು ಯಾವ ಪದಗಳೊಂದಿಗೆ ಪ್ರಾರಂಭವಾಗುತ್ತದೆ? ಭಾರತದ ಪ್ರಜೆಗಳಾದ ನಾವು ಎಂಬ ಪದಗಳೊಂದಿಗೆ ಆರಂಭವಾಗುತ್ತೆ. 1976 42ನೇ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಗೆ ಸೇರಿಸಿದ ಪದಗಳು ಯಾವ್ಯಾವು ಅಂದ್ರೆ ಸಮಾಜವಾದಿ ಮತ್ತು ಜಾತ್ಯತೀತ. ಗಣತಂತ್ರ ವ್ಯವಸ್ಥೆ. ರಾಷ್ಟ್ರದ ಮುಖ್ಯಸ್ಥರನ್ನ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ರಾಜಕೀಯ ವ್ಯವಸ್ಥೆಯನ್ನ ಗಣತಂತ್ರ ವ್ಯವಸ್ಥೆ ಅಂತ ಕರೀತಾರೆ. ಭಾರತದ ಸಂವಿಧಾನವು ಎಂತಹ ಪೌರತ್ವವನ್ನು ಹೊಂದಿದೆ? ಏಕಪೌರತ್ವ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೆ ಯಾವುದೇ ತಾರತಮ್ಯವಿಲ್ಲದೆ 18 ವರ್ಷ ಮೇಲ್ಪಟ್ಟ ಪೌರರಿಗೆ ಮತದಾನ ನೀಡುವಂಥದ್ದು. ಪ್ರಸ್ತುತ ನಮ್ಮ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿವೆ ಅಂದ್ರೆ 6 ಮೂಲಭೂತ ಹಕ್ಕುಗಳು. 7 ಇತ್ತು, ಅದನ್ನ ತೆಗೆದಿದ್ದಾರೆ. ಆಸ್ತಿ ಹಕ್ಕನ್ನ ಯಾವಾಗ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಕೈ ಬಿಡಲಾಯಿತು? 1978 44ನೇ ತಿದ್ದುಪಡಿಯ ಮೂಲಕ. ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಯಾವುದನ್ನ ಕರೀತಾರೆ? ಸರ್ವೋಚ್ಚ ನ್ಯಾಯಾಲಯವನ್ನ. ಪ್ರಸ್ತುತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಅಂದ್ರೆ 11. 11ನೇ ಮೂಲಭೂತ ಕರ್ತವ್ಯನ 2002 86ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಅದು ಯಾವುದು ಅಂತ ನೀವು ಕಾಮೆಂಟ್ ಮಾಡಿ. ಮೂಲಭೂತ ಕರ್ತವ್ಯ 11 ಇಲ್ಲೇ ಇದೆ ಬಿಡಿ. 11ನೇ ಮೂಲಭೂತ ಕರ್ತವ್ಯ ಯಾವುದು ಅಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಪೋಷಕರು ಕಡ್ಡಾಯವಾಗಿ ಶಿಕ್ಷಣ ಕೊಡಿಸುವಂಥದ್ದು ಮೂಲಭೂತ ಕರ್ತವ್ಯ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ ಅಂದ್ರೆ ಐರಿಷ್ ಅಥವಾ ಐರ್ಲೆಂಡ್ ಸಂವಿಧಾನದಿಂದ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮುಖ್ಯ ಉದ್ದೇಶ ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯವನ್ನ ಸ್ಥಾಪಿಸುವುದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ವಿಧಿಯನ್ನ ಸಂವಿಧಾನದ ಆತ್ಮ ಅಥವಾ ಹೃದಯ ಎಂದ್ರು ಅಂದ್ರೆ 32ನೇ ವಿಧಿಯನ್ನ. 21A ವಿಧಿಯನ್ನ ಏನನ್ನ ತಿಳಿಸುತ್ತೆ ಅಂದ್ರೆ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುವ ಹಕ್ಕನ್ನ ನೀಡುವಂಥದ್ದು. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ಆಗಿರುವಂಥದ್ದು. PDF ಹೇಗೆ ತಗೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟೆ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಲ್ಲಾಂದ್ರೆ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ.